ಕರ್ನಾಟಕದ ಉತ್ತರ ಭಾಗದ ಒಂದು ಸಣ್ಣ ಹಳ್ಳಿಯಲ್ಲಿ ಬಡತನದ ಹೊಡೆತ ತಿನ್ನುತ್ತಾ ಬದುಕುತ್ತಿದ್ದ ವೀರೇಶ್ ಎಂಬ 15ನೇ ವಯಸ್ಸಿನ ಹುಡುಗನ ಜೀವನವೇ ಬೇರೆ ರೀತಿಯ ಕನಸುಗಳನ್ನು ಕಂಡಿದ್ದನು. ಅವನು ಶಾಲೆಯಲ್ಲಿ ಓದುತ್ತಿದ್ದರೂ ಮನಸ್ಸಿನಲ್ಲಿ ನಾನು ದೊಡ್ಡ ಅಧಿಕಾರಿಯಾಗಬೇಕು ಎಂಬ ಬಯಕೆಯನ್ನು ಪ್ರತಿದಿನ ಹೃದಯದಲ್ಲಿ ಪುನರಾವರ್ತಿಸುತ್ತಿದ್ದನು ಮತ್ತು ಎಲ್ಲರಿಗೂ ಹೇಳುತ್ತಿದ್ದನು. ಆದರೆ ವಾಸ್ತವದಲ್ಲಿ ದಿನದ 2 ಹೊತ್ತು ಊಟಕ್ಕಾಗಿ ತಂದೆ ತಾಯಿ ಹಗಲು ರಾತ್ರಿ ಕೂಲಿ ಕೆಲಸ ಮಾಡುತ್ತಿದ್ದರು. ತಂದೆ ಹೊಲದ ಮಣ್ಣಿನಲ್ಲಿ ಕಳೆ ತೆಗೆಯುತ್ತಾ ಬೆವರು ಸುರಿಸುತ್ತಿದ್ದರೆ ತಾಯಿ ಊರಿನ ಮನೆಗಳಲ್ಲಿ ಪಾತ್ರೆ ತೊಳೆಯುತ್ತಾ ಜೀವನ ಸಾಗಿಸುತ್ತಿದ್ದಳು. ಹೀಗೆ ಬದುಕುತ್ತಿದ್ದ ಕುಟುಂಬಕ್ಕೆ ಒಂದು ದಿನ ಹಳ್ಳಿಗೆ ಬಂದಿದ್ದ ಹೊಸ ಎಸ್ಪಿ ಮೇಡಂ ಶಿಲ್ಪಾ ಅಂಜಲಾ. ಜನರ ಸಮಸ್ಯೆಗಳನ್ನು ಕೇಳಲು ಬಂದಿದ್ದ ಆಕೆಯ ದಿಟ್ಟ ದೃಷ್ಟಿ ನೇರವಾಗಿ ಶಾಲೆಯ ಮಕ್ಕಳ ಕಡೆ ಬಿದ್ದಿತು. ಮಕ್ಕಳ ನಡುವೆ ನಿಂತು ಪುಸ್ತಕ ಹಿಡಿದು ಸ್ನೇಹಿತರಿಗೆ ಹಂಚುತ್ತಿದ್ದ ವೀರೇಶ್ನನ್ನು ಗಮನಿಸಿದಳು. ಅವನ ಒಳ್ಳೆಯ ಮನಸ್ಸನ್ನು ನೋಡಿದಳು. ಅವನ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಆಶಯದ ಕಿರಣ ಎಸ್ಪಿ ಮೇಡಂಗೆ ತಕ್ಷಣ ಗೋಚರಿಸಿತು. ಆ ದಿನವೇ ಅವಳು ಅವನ ಆಸೆಯನ್ನು ಕೇಳಿ ಆಶ್ಚರ್ಯಗೊಂಡು ಅವನಿಗೆ ಪುಸ್ತಕ ಕೊಟ್ಟು ಓದಿನ ಮಹತ್ವವನ್ನು ವಿವರಿಸಿ ಕನಸು ಬೆಳೆಸಿಕೊಳ್ಳಬೇಕು, ಯಾವ ಕಷ್ಟ ಬಂದರೂ ಕೈಬಿಡಬಾರದು ಎಂದು ಅವನಿಗೆ ಹೂವಿನ ಹಾರ ಹಾಕಿ ಪ್ರೋತ್ಸಾಹಿಸಿದಳು. ನಂತರ ಹೀಗೆ ದಿನಗಳು ಕಳೆದಂತೆ ಎಸ್ಪಿ ಮೇಡಂ ಮತ್ತು ವೀರೇಶ್ ಹತ್ತಿರವಾದರು. ಆದರೆ ಹಳ್ಳಿಯ ಕಣ್ಣು ಬೇರೆ ರೀತಿಯಲ್ಲಿ ನೋಡತೊಡಗಿತು. ಕೆಲವರು ಅಸೂಯೆಯಿಂದ ಎಸ್ಪಿ ಮೇಡಂ ಹುಡುಗನನ್ನು ತನ್ನ ಪಕ್ಕದಲ್ಲಿ ಇಟ್ಟಿದ್ದಾರೆ ಎಂದು ಮಾತು ಹರಡಿದರು. ಕೆಲವರು ಇನ್ನಷ್ಟು ಕೆಟ್ಟ ಗಾಸಿಪ್ ಮಾಡುತ್ತಾ ಎಸ್ಪಿ ಮೇಡಂಗೆ ಆ ಹುಡುಗನ ಜೊತೆ ಏನೋ ಸಂಬಂಧ ಇದೆ ಕಣ್ರೋ ಎಂದು ಹಾಸ್ಯ ಮಾಡಿ ಹರಟೆ ಹೊಡೆದರು. ಹಳ್ಳಿಯ ಹಿರಿಯರಿಂದ ಹಿಡಿದು ಮಕ್ಕಳ ಗುಂಪುಗಳವರೆಗೂ ಈ ವಿಷಯ ಚರ್ಚೆಯಾಗಿ ಹರಡಿತು. ಒಮ್ಮೆ ಶಾಲೆಯ ನಂತರ ಎಸ್ಪಿ ಮೇಡಂ ಸರ್ಕಾರಿ ಕಚೇರಿಯ ಮುಂದೆ ಹಳ್ಳಿಯ ಜನರ ಸಮಸ್ಯೆಗಳನ್ನು ಕೇಳುತ್ತಿದ್ದಾಗ ಹಿಂಬದಿಯಲ್ಲಿ ಮಕ್ಕಳು, ನೋಡು ನಮ್ಮ ವೀರೇಶ್ ಎಸ್ಪಿ ಮೇಡಂ ಜೊತೆ ನಿಂತಿದ್ದಾನೆ ಎಂದು ಗಾಸಿಪ್ ಮಾಡಿದರು. ಆದರೆ ಎಸ್ಪಿ ಮೇಡಂ ತಮ್ಮ ಹೃದಯದಲ್ಲಿ ವೀರೇಶ್ನು ಗೆಳೆಯ ಅಂತ ನೋಡುತ್ತಿದ್ದಳು. ವೀರೇಶ್ ಕೂಡ ಅವಳನ್ನು ಫ್ರೆಂಡ್ ರೀತಿ ಮಾತ್ರ ಕಾಣುತ್ತಿದ್ದನು. ಮತ್ತೊಂದು ದಿನ ಭಾರಿ ಮಳೆ ಬರುತ್ತಿತ್ತು. ಶಾಲೆಯ ಮಕ್ಕಳು ಮಳೆಯ ನೀರಿನಲ್ಲಿ ಸಿಕ್ಕಿಕೊಂಡು ಹಾಳಾಗಿದ್ದ ಪುಸ್ತಕಗಳನ್ನು ಹಿಡಿದು ಬೇಸರದಲ್ಲಿದ್ದರು. ಆಗ ಎಸ್ಪಿ ಮೇಡಂ ಸ್ಕೂಲಿಗೆ ಬಂದು ತನ್ನ ಕಾರಿನ ಡಿಕ್ಕಿಯಿಂದ ಹೊಸ ಪುಸ್ತಕಗಳನ್ನು ತಂದು ಎಲ್ಲರಿಗೂ ಹಂಚಿದಳು. ಜೀವನ ಬದಲಿಸೋದು ನಿಮ್ಮ ಪುಸ್ತಕ ಮತ್ತು ನಿಮ್ಮ ಕಲಿಕೆ, ನಿಮ್ಮ ಜ್ಞಾನ ಎಂದು ಪ್ರೋತ್ಸಾಹಿಸಿದಳು. ಆ ವೇಳೆಗೆ ಹಳ್ಳಿಯ ಕೆಲವರು ಹತ್ತಿರ ನಿಂತು ಕೆಣಕುತ್ತಾ ಇಷ್ಟು ಕಾಳಜಿ ತೋರೋಕೆ ಇನ್ನೇನಾದರೂ ಕಾರಣ ಇರಬೇಕು ಎಂದು ಚುರುಕು ಮಾತುಗಳನ್ನು ಹರಡಿದರು. ಆದರೆ ವೀರೇಶ್ ಮನಸ್ಸಿಗೆ ಈ ಮಾತುಗಳ ಅರ್ಥ ಗೊತ್ತಿತ್ತು, ಸುಮ್ಮನೆ ಇದ್ದ. ಅವನ ಹೃದಯದಲ್ಲಿ ಕೇವಲ ಓದಿನ ಹಂಬಲ ಮತ್ತು ಎಸ್ಪಿ ಮೇಡಂ ನೀಡಿದ ಪ್ರೋತ್ಸಾಹ ಮಾತ್ರ ಹೊಳೆಯುತ್ತಿತ್ತು. ಆದರೆ ಹಳ್ಳಿಯ ಜನರ ಕಣ್ಣು ಆ ಸಂಬಂಧವನ್ನು ಇನ್ನೊಂದು ಅರ್ಥದಲ್ಲಿ ನೋಡುತ್ತಿತ್ತು. ಒಂದು ಸಂಜೆ ವೀರೇಶ್ ಮನೆಗೆ ಹಿಂತಿರುಗಿದಾಗ ಬಾಗಿಲ ಬಳಿ ಬಿದ್ದಿದ್ದ ಒಂದು ಬೆದರಿಕೆ ಪತ್ರ ಅವನ ಕೈಗೆ ಬಿತ್ತು. ಅದರಲ್ಲಿ ಬರೆದಿದ್ದು, ಎಸ್ಪಿ ಮೇಡಂ ಜೊತೆ ಇರುವ ಸಂಪರ್ಕವನ್ನು ತಕ್ಷಣ ಕಡಿತ ಮಾಡು, ಇಲ್ಲದಿದ್ದರೆ ನಿನ್ನ ಕುಟುಂಬವನ್ನೇ ನಾಶ ಮಾಡುತ್ತೇವೆ. ಅವನ ಕಣ್ಣುಗಳಲ್ಲಿ ಭಯ ಮೂಡಿತು. ಆದರೂ ಆ ವಿಷಯವನ್ನು ಎಸ್ಪಿ ಮೇಡಂಗೆ ಹೇಳಲು ಅವನಿಗೆ ಧೈರ್ಯ ಬರಲಿಲ್ಲ. ಕೆಲವೇ ದಿನಗಳಲ್ಲಿ ಹಳ್ಳಿ ಬೆಚ್ಚಿ ಬೀಳುವಂತಹ ಘಟನೆ ನಡೆಯಿತು. ಒಂದು ರಾತ್ರಿ ವೀರೇಶ್ ಕಾಣೆಯಾಗಿದ್ದ. ತಂದೆ ತಾಯಿ ಕಣ್ಣೀರಿನಲ್ಲಿ ಮುಳುಗಿದರು. ಹಳ್ಳಿಯ ಜನರು ನೇರವಾಗಿ ಎಸ್ಪಿ ಮೇಡಂ ಮನೆಗೆ ಬಂದು ವೀರೇಶ್ ಕಾಣುತ್ತಿಲ್ಲ, ಅವನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತಿದ್ದ, ಈಗ ಕಾಣುತ್ತಿಲ್ಲ, ಅವನನ್ನು ಏನು ಮಾಡಿದಿರಿ ಎಂದು ಹೇಳಿದರು. ಎಸ್ಪಿ ಮೇಡಂ ಕೋಪಗೊಳ್ಳದೆ ಹಿಂದೆ ಸರಿಯದೆ ತಕ್ಷಣ ತನಿಖೆಗೆ ಕೈ ಹಾಕಿದರು. ತನಿಖೆಯ ನಂತರ ಸುಳಿವುಗಳು ಸಿಕ್ಕಿತು. ಒಂದು ದೊಡ್ಡ ಮಕ್ಕಳ ಕಳ್ಳ ಸಾಗಣೆ ಗುಂಪಿನತ್ತ ತಿರುಗಿದವು. ತನಿಖೆಯಲ್ಲಿ ಪತ್ತೆಯಾದ ಮಾಹಿತಿ ಪ್ರಕಾರ ಮಕ್ಕಳ ಕಳ್ಳರ ಗುಂಪು ವೀರೇಶ್ನು ಕೊಂಡೊಯ್ದು ನಗರದ ಹೊರವಲಯದ ಬಂಕರ್ನಲ್ಲಿ ಬಂಧಿಸಿದ್ದರು. ಈ ಮಾಹಿತಿ ಎಸ್ಪಿ ಮೇಡಂಗೆ ತಿಳಿಯಿತು. ಎಸ್ಪಿ ಮೇಡಂ ತನ್ನ ತಂಡದೊಂದಿಗೆ ದಾಳಿ ನಡೆಸಿ ಹುಡುಗನನ್ನು ರಕ್ಷಿಸಿದಳು. ಆದರೆ ಅಲ್ಲಿ ಮತ್ತೊಂದು ಭೀಕರ ಸತ್ಯ ಹೊರಬಂತು. ವೀರೇಶ್ ಕಣ್ಣೀರು ಹಾಕುತ್ತಾ ಹೇಳಿದನು, ಮೇಡಂ, ನನ್ನ ತಂದೆಯೇ ನನ್ನನ್ನು ಮಾರಿದ್ದಾರೆ. ನನ್ನ ತಂದೆ ಹಣಕ್ಕಾಗಿ ಈ ಗುಂಪಿಗೆ ಒಪ್ಪಿಸಿದ್ದಾರೆ. ಎಸ್ಪಿ ಮೇಡಂಗೆ ನಂಬಲಾಗದಂತಾಯಿತು. ಆದರೆ ತನಿಖೆಯಲ್ಲಿ ಅದು ಸತ್ಯವೆಂದು ಬಹಿರಂಗವಾಯಿತು. ಬಡತನದಲ್ಲಿ ಕಂಗಾಲಾದ ತಂದೆ ಸ್ವಂತ ಮಗನನ್ನೇ ಹಣಕ್ಕಾಗಿ ಮಾರಿ ತಪ್ಪಾದ ದಾರಿಗೆ ಹೋಗಿದ್ದನು. ನಂತರ ಎಸ್ಪಿ ಮೇಡಂ ಕಾನೂನು ಪ್ರಕಾರ ತಂದೆಯನ್ನು ಬಂಧಿಸಲೇಬೇಕಾಗಿತ್ತು. ಆದರೆ ಬಂಧಿಸಿದರೆ ತಂದೆಯಿಂದ ಹುಡುಗನ ಬದುಕೆ ಹಾಳಾಗುತ್ತಿತ್ತು ಎಂದು ಆಕೆ ತೀರ್ಮಾನಿಸಿದಳು. ತಂದೆಯನ್ನು ಸುಧಾರಣಾ ಕೇಂದ್ರಕ್ಕೆ ಕಳುಹಿಸಬೇಕು ಎಂದು ತೀರ್ಮಾನಿಸಿದಳು. ನಂತರ ವೀರೇಶ್ ಶಿಕ್ಷಣಕ್ಕೆ ಎಸ್ಪಿ ಮೇಡಂ ಎಲ್ಲ ರೀತಿಯ ಸಹಾಯ ಮಾಡಲು ಮುಂದಾದರು. ಆದರೆ ಹಳ್ಳಿಯ ಜನರು ಹೊಸ ಗಾಸಿಪ್ ಹಬ್ಬಿಸಿದರು. ಎಸ್ಪಿ ಮೇಡಂ ವೀರೇಶ್ನು ಪ್ರೀತಿಸುತ್ತಿದ್ದಾರೆ,
ಅವರು ಮದುವೆಯಾಗ್ತಾರೆ ಎಂದು ಚರ್ಚೆ ಪ್ರಾರಂಭವಾಯಿತು. ಒಂದು ದಿನ ಎಸ್ಪಿ ಮೇಡಂ ಎಲ್ಲರ ಮುಂದೆ ನಿಂತು ಸ್ಪಷ್ಟಪಡಿಸಿದರು, ನಾನು ಅವನ ಗುರು, ಅವನ ಒಳ್ಳೆಯ ಗುಣ ಇಷ್ಟ ಅಷ್ಟೇ. ನಾನು ಅವನಿಗೆ ಆ ದಿನ ಹೂಮಾಲೆ ಹಾಕಿದ್ದು ಮದುವೆಗಾಗಿ ಅಲ್ಲ, ಅವನು ಧೈರ್ಯದಿಂದ ಬದುಕಲಿ, ಇಪ್ಸ್ ಅಧಿಕಾರಿಯಾಗಲಿ ಎಂಬ ಆಶೀರ್ವಾದಕ್ಕಾಗಿ ಅಷ್ಟೇ ಎಂದು ಜನರಿಗೆ ಹೇಳಿದರು. ಆದರೂ ಜನರು ನಂಬದೆ ಹೋದರು. ಈ ನಡುವೆ ಶಾಲೆಗೆ ಹೋದಾಗ ಕೆಲವರು ವೀರೇಶ್ನು ಹಾಸ್ಯ ಮಾಡಿದರು. ನಿನ್ನ ಹೆಂಡತಿ ಎಸ್ಪಿ ಅಂತೆ ಎಂದು ನಗುತ್ತಿದ್ದರು. ಹುಡುಗ ಮನಸ್ಸಿನಲ್ಲಿ ನೋವನ್ನು ಹೊತ್ತುಕೊಂಡನು. ಆದರೆ ಎಸ್ಪಿ ಮೇಡಂ ಅವನಿಗೆ ಧೈರ್ಯ ತುಂಬಿದಳು. ಇವತ್ತು ನಿನ್ನನ್ನು ನೋಡಿ ಜನ ನಗುತ್ತಿದ್ದಾರೆ, ಆದರೆ ಮುಂದೊಂದು ದಿನ ಅದೇ ಜನ ನಿನಗೆ ಚಪ್ಪಾಳೆ ತಟ್ಟುತ್ತಾರೆ, ನೋಡುತ್ತಿರು ಎಂದು ಧೈರ್ಯ ಹೇಳಿದರು. ಆ ದಿನದಿಂದ ವೀರೇಶ್ ಮನಸ್ಸಿನಲ್ಲಿ ಹೊಸ ಕಿಡಿ ಹೊತ್ತಿಕೊಂಡಿತು. ಜನರ ಗಾಸಿಪ್, ಹಾಸ್ಯ, ಕಟುಮಾತುಗಳು ಎಲ್ಲವೂ ಅವನಿಗೆ ನೋವಾಗಿದ್ದರೂ ಅದನ್ನೇ ಶಕ್ತಿಯಾಗಿ ಬಳಸಿಕೊಂಡು ದಿನದಿನವೂ ಹೆಚ್ಚು ಓದಲು ತೊಡಗಿದ. ದಿನದಿಂದ ವೀರೇಶ್ ಮನಸ್ಸಿನಲ್ಲಿ ಹೊಸ ಶಕ್ತಿ ಮೂಡಿತು. ಜನರ ನಗೆಯೇ ಅವನಿಗೆ ಇಂಧನವಾಗಿ ಬದಲಾಗಿತು. ಬೆಳಗಿನ ಜಾವ ಎದ್ದು ಹೊಲದಲ್ಲಿ ತಂದೆಗೆ ಕೆಲಸದಲ್ಲಿ ಕೈಜೋಡಿಸಿ ನಂತರ ಶಾಲೆಗೆ ಓಡಿ ಹೋಗಿ ರಾತ್ರಿ ಹೊತ್ತು ದೀಪದ ಬೆಳಕಿನಲ್ಲಿ ಪುಸ್ತಕ ಹಿಡಿದು ಕುಳಿತುಕೊಂಡು ಓದುವ ಅವನ ಹಠವನ್ನು ನೋಡಿ ತಾಯಿ ಮೌನವಾಗಿ ಕಣ್ಣೀರಿಟ್ಟಳು. ಒಂದು ದಿನ ದೊಡ್ಡ ಮನುಷ್ಯನಾಗುತ್ತಾನೆ ಅನ್ನೋ ನಂಬಿಕೆ ಬಲವಾಗುತ್ತಿತ್ತು. ಆದರೆ ಹಳ್ಳಿಯ ಜನರಲ್ಲಿ ಕೆಲವರ ಕಣ್ಣುಗಳಲ್ಲಿ ಇನ್ನೂ ಅನುಮಾನ ತಗ್ಗಿರಲಿಲ್ಲ. ಒಂದು ಸಂಜೆ ಹಳ್ಳಿಯಲ್ಲಿ ಉತ್ಸವ ನಡೆಯುತ್ತಿತ್ತು. ಎಲ್ಲರೂ ಸೇರಿಕೊಂಡು ಹಾಡು ಕುಣಿತಗಳಲ್ಲಿ ತೊಡಗಿದ್ದಾಗ ವೀರೇಶ್ ತನ್ನ ಶಾಲೆಯ ಮಕ್ಕಳ ಪರವಾಗಿ ನಾಟಕದಲ್ಲಿ ಭಾಗವಹಿಸಿದ. ಅವನ ಪಾತ್ರಕ್ಕೆ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಅಲ್ಲಿ ನಿಂತಿದ್ದ ಎಸ್ಪಿ ಮೇಡಂ ವೇದಿಕೆಯತ್ತ ಬಂದು ಅವನಿಗೆ ಮೆಚ್ಚುಗೆ ಕೊಟ್ಟರು. ಈ ದೃಶ್ಯವನ್ನು ಕಂಡ ಕೆಲವರು ಇವರಿಬ್ಬರ ನಡುವೆ ವಿಶೇಷ ಬಾಂಧವ್ಯವಿದೆ ಎಂದು ಗುಸುಗುಸು ಮಾಡತೊಡಗಿದರು. ವೀರೇಶ್ಗೆ ಈ ಮಾತುಗಳ ಅರ್ಥವೇ ಆಗಲಿಲ್ಲ. ಅವನ ಕಣ್ಣಲ್ಲಿ ಅದು ಕೇವಲ ಆಕೆಯ ಪ್ರೋತ್ಸಾಹ ಮಾತ್ರವಾಗಿತ್ತು. ಒಂದು ದಿನ ಶಾಲೆಯ ಕ್ರೀಡಾಕೂಟ ನಡೆಯುತ್ತಿತ್ತು. ಓಟದಲ್ಲಿ ಭಾಗವಹಿಸಿದ ವೀರೇಶ್ ಮೊದಲ ಸ್ಥಾನ ಪಡೆದು ಮೆಡಲ್ ಗೆದ್ದಾಗ ಎಸ್ಪಿ ಮೇಡಂ ಸ್ವತಃ ಬಂದು ಅವನಿಗೆ ಪದಕ ಹಾಕಿ ಅಭಿನಂದಿಸಿದರು. ಹಳ್ಳಿಯ ಮಕ್ಕಳು ಹಾಸ್ಯವಾಗಿ, ನಿನ್ನ ಹೆಂಡತಿ ತಾನೇ ಬಂದಳು ಮೆಡಲ್ ಹಾಕಲು ಎಂದು ನಕ್ಕರು. ಇದರಿಂದ ಅವನ ಹೃದಯ ನೋವಿನಿಂದ ತುಂಬಿದರು. ಎಸ್ಪಿ ಮೇಡಂ ಅವನಿಗೆ ಪಕ್ಕದಲ್ಲಿ ನಿಂತು, ಈಗ ನಿನ್ನನ್ನು ನೋಡಿ ನಗ್ತಾರೆ, ನಾಳೆ ನಿನ್ನ ಹಿಂದೆ ಸಾಲಿನಲ್ಲಿ ನಿಂತು ನಿನ್ನ ಯಶಸ್ಸಿಗೆ ಚಪ್ಪಾಳೆ ತಟ್ಟುತ್ತಾರೆ ಎಂದು ಹೇಳಿದಳು. ಅವನ ಬದುಕಿನಲ್ಲಿ ಮತ್ತೊಂದು ಹಾದಿ ತೆರೆಯಿತು. ಶಾಲೆಯ ಕೊನೆಯ ತರಗತಿ ಮುಗಿಯುತ್ತಿದ್ದಂತೆ ಅವನು ಜಿಲ್ಲೆಯ ಸ್ಪರ್ಧೆಯಲ್ಲಿ ವಿಜೇತನಾಗಿ ಹೆಸರು ಮಾಡಿದ್ದರು. ಕೆಲವರು ಅದನ್ನು ಸಹಿಸಲಾರದೆ ಮತ್ತೆ ಅವನ ಮೇಲೆ ಸುಳ್ಳು ಕೇಸು ಹಾಕಲು ಮುಂದಾದರು. ಅವನಿಗೆ ನಕಲಿ ಪರೀಕ್ಷಾ ಪತ್ರ ಕೊಟ್ಟು ಅದರಲ್ಲಿ ಸಿಕ್ಕಿಬಿದ್ದಂತೆ ಮಾಡಿದರು. ಆದರೆ ಎಸ್ಪಿ ಮೇಡಂ ತನ್ನ ಅನುಭವದಿಂದ ನಿಜಾಸತ್ಯ ಪತ್ತೆ ಹಚ್ಚಿ ಅವನನ್ನು ಉಳಿಸಿದಳು. ಈ ಘಟನೆಯ ನಂತರ ವೀರೇಶ್ ಇನ್ನಷ್ಟು ಜಾಗರೂಕನಾದನು. ಹಳ್ಳಿಯಲ್ಲಿ ಅವನನ್ನು ಹಾಸ್ಯ ಮಾಡುವವರಿಗಿಂತ ಪ್ರೋತ್ಸಾಹಿಸುವವರೇ ಹೆಚ್ಚಾಗತೊಡಗಿದರು. ಆದರೆ ಅದೇ ಸಮಯದಲ್ಲಿ ತಾಯಿಯ ಆರೋಗ್ಯ ಕುಸಿಯಿತು. ವೈದ್ಯರು ಹಣ ಬೇಕು ಎಂದರು. ಬಡತನದಲ್ಲಿ ಸಂಕಷ್ಟ ಇನ್ನಷ್ಟು ಗಾಢವಾಯಿತು. ಎಸ್ಪಿ ಮೇಡಂ ತನ್ನ ಖಾಸಗಿ ಹಣದಿಂದ ನೆರವಾಗಲು ಪ್ರಯತ್ನಿಸಿದರು. ಹಳ್ಳಿಯವರು ಮತ್ತೆ ಮಾತಾಡಿದರು, ಇದೀಗ ಇವಳು ಹುಡುಗನ ಮನೆಯ ಖರ್ಚನ್ನು ನೋಡುತ್ತಿದ್ದಾಳೆ ಎಂದು. ಜನರ ಶಂಕೆ ಹೆಚ್ಚಿತು. ಈ ನಡುವೆ ವೀರೇಶ್ ತನ್ನ ಹೃದಯದಾಳದಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದ, ಇಪ್ಸ್ ಆಗಿ ಜನರ ಬಾಯಿ ಮುಚ್ಚಬೇಕೆಂದು. ಅವನು ನಗರಕ್ಕೆ ಹೋದಾಗ ಪ್ರಥಮ ಪ್ರಯತ್ನದಲ್ಲೇ ಪರೀಕ್ಷೆಯಲ್ಲಿ ವಿಫಲನಾದ. ಆತ ನಿರಾಶೆಯಿಂದ ಅತ್ತರು. ಎಸ್ಪಿ ಮೇಡಂ ಅವನಿಗೆ, ಒಮ್ಮೆ ಬಿದ್ದು ಎದ್ದವನೇ ನಿಜವಾದ ಯೋಧ ಎಂದು ಧೈರ್ಯ ತುಂಬಿದಳು. ಆತ ಹಗಲು ರಾತ್ರಿ ಓದಿ ಮುಂದಿನ ವರ್ಷ 2ನೇ ಪ್ರಯತ್ನ ಮಾಡಿದ. ಈ ಬಾರಿ ಅವನು ಉತ್ತೀರ್ಣನಾದ ಸುದ್ದಿ ಹಳ್ಳಿಗೆ ಬಂದಾಗ ನಿನ್ನೆವರೆಗೂ ನಗುತ್ತಿದ್ದ ಜನರೇ ಚಪ್ಪಾಳೆ ತಟ್ಟಿದರು. ಆದರೆ ಅದೇ ಸಂದರ್ಭದಲ್ಲಿ ಅವನ ಜೀವನದ ಆಘಾತಕರ ಘಟನೆ ಸಂಭವಿಸಿತು. ತಂದೆ ಸುಧಾರಣಾ ಕೇಂದ್ರದಿಂದ ಬಿಡುಗಡೆಯಾಗಿ ಹಳ್ಳಿಗೆ ಬಂದಾಗ ಜನರು ಅವನನ್ನು ಕಳಂಕದ ವ್ಯಕ್ತಿಯೆಂದು ಬೆರಳು ತೋರಿದರು. ಆದರೆ ವೀರೇಶ್ ಅವನ ಬಳಿ ಹೋಗಿ ಕೈ ಹಿಡಿದು, ನೀನು ಮಾಡಿದ ತಪ್ಪು ನನಗೆ ದಾರಿ ತೋರಿಸಿತು ಅಪ್ಪ. ಈಗ ನಾನು ಅಧಿಕಾರಿಯಾಗಿದ್ದೇನೆ, ನೀನು ಈಗ ಒಬ್ಬ ಅಧಿಕಾರಿಯ ತಂದೆ ಎಂದು ಕಣ್ಣೀರು ಹಾಕಿದ. ಈ ದೃಶ್ಯವನ್ನು ನೋಡಿ ಹಳ್ಳಿಯ ಜನ ಮೌನರಾದರು. ಆದರೆ ಶಾಂತಿ ದೀರ್ಘವಾಗಿರಲಿಲ್ಲ. ಏಕೆಂದರೆ ಅದೇ ಸಮಯದಲ್ಲಿ ಹಳ್ಳಿಯ ಭೂಮಿ ಕಬಳಿಸಲು ಬಂದ ಮಾಫಿಯಾ ಗುಂಪು, ವೀರೇಶ್ ಇಪ್ಸ್ ಆದರೆ ನಮ್ಮನ್ನು ಬಿಡುವುದಿಲ್ಲ ಎಂದು ಅವನನ್ನು ಸಾಯಿಸಲು ವೀರೇಶ್ ಮತ್ತು ಅವನ ತಾಯಿ ಮೇಲೆ ದಾಳಿ ನಡೆಸಿ ಮನೆಗೆ ಬೆಂಕಿ ಹಚ್ಚಿದರು. ತಾಯಿ ಪ್ರಾಣಾಪಾಯದಿಂದ ಪಾರಾದರೂ ಎಲ್ಲಾ ಆಸ್ತಿ ನಾಶವಾಯಿತು. ವೀರೇಶ್ ತನ್ನ ಹೃದಯದಲ್ಲಿ ಉರಿಯುವ ಕ್ರೋಧದಿಂದ, ನಾನು ಕೇವಲ ಅಧಿಕಾರಿಯಾಗುವುದಲ್ಲ, ಇಂತಹ ದುಷ್ಟರ ವಿರುದ್ಧ ಹೋರಾಡುವ ಶಕ್ತಿಯಾಗುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ತರಬೇತಿ ಮುಗಿಸಿ ಇಪ್ಸ್ ಹುದ್ದೆಗೆ ಸೇರಿದಾಗ ಮೊದಲ ನೇಮಕಾತಿ ತನ್ನದೇ ಜಿಲ್ಲೆಯಲ್ಲಿಗೆ ಬಂತು. ಜನ ಬೆಚ್ಚಿ ಬಿದ್ದು, ನಿನ್ನೆವರೆಗೂ ನಮ್ಮೊಂದಿಗೆ ಓಡಾಡುತ್ತಿದ್ದ ಹುಡುಗ ಇವತ್ತು ನಮ್ಮ ಜಿಲ್ಲೆಯನ್ನು ಆಡಿಸುತ್ತಾನೆ ಎಂದು ಮಾತಾಡಿದರು. ನಂತರ ಎಸ್ಪಿ ಮೇಡಂ ಗೌರವದಿಂದ ಅವನ ಮುಂದೆ ನಿಂತು,
ನೀನು ನನ್ನ ಕನಸನ್ನು ನನಸಾಗಿಸಿದ್ದೀಯಾ, ಈಗ ಹಾದಿ ನಿನ್ನದೆ ಎಂದಳು. ವೀರೇಶ್ ನಗೆ ಮಾಡಿ, ನೀನೇ ನನ್ನ ದಾರಿ ತೋರಿಸಿದ ದೀಪ, ನೀನೇ ನನ್ನ ಗುರು, ಇದೆಲ್ಲವೂ ನಿನ್ನಿಂದಲೇ ಸಾಧ್ಯ ಮೇಡಂ ಎಂದನು. ನಂತರ ಅವನು ಹಳ್ಳಿಯ ಜನರ ಮುಂದೆ ನಿಂತು ತನ್ನ ಮೊದಲ ಭಾಷಣದಲ್ಲಿ ಹೇಳಿದನು, ನನ್ನನ್ನು ಹಾಸ್ಯ ಮಾಡಿ ನಗುವವರಿಗೆ ಧನ್ಯವಾದಗಳು. ಅವರ ನಗುವೆ ನನ್ನ ಹೋರಾಟಕ್ಕೆ ಬೆಂಕಿ ಹಚ್ಚಿತು. ಇಂದು ನಾನು ಅಧಿಕಾರಿಯಾಗಿ ನಗುತ್ತಿದ್ದೇನೆ, ಏಕೆಂದರೆ ನನ್ನ ಕನಸು ನನಸಾಗಿದೆ. ಇದಕ್ಕೆಲ್ಲ ಕಾರಣ ನೀವೇ, ಆದ್ದರಿಂದ ನಿಮಗೆ ಧನ್ಯವಾದಗಳು ಎಂದನು. ಹಳ್ಳಿಯ ಜನ ಕಣ್ಣೀರು ಹಾಕುತ್ತಾ ಚಪ್ಪಾಳೆ ತಟ್ಟಿದರು. ನಂತರ ಕೆಲಸಕ್ಕೆ ಸೇರಿದ ಮೊದಲನೇ ದಿನವೇ ಮಾಫಿಯಾ ಗುಂಪಿನ ನಾಯಕರನ್ನು ಬಂಧಿಸಿ ಹಳ್ಳಿಯ ಭೂಮಿ ಹಿಂಪಡೆದಾಗ ಜನರ ಕಣ್ಣಿನಲ್ಲಿ ವೀರೇಶ್ ದೇವರಂತೆ ಕಂಡನು. ಆದರೆ ಅವನು ಕೇವಲ ಒಂದು ಮಾತು ಹೇಳಿದನು, ಯಾವುದೇ ಸಂಕಷ್ಟ ಬಂದರೂ ಬಾಳಿನಲ್ಲಿ ದಾರಿ ತಪ್ಪಬೇಡಿ, ನಂಬಿಕೆ ಕಳೆದುಕೊಳ್ಳಬೇಡಿ. ನಗುವವರು ನಾಳೆ ನಿಮ್ಮ ಸಾಧನೆಗೆ ನಮಿಸುತ್ತಾರೆ ಎಂದು ಹೇಳಿದನು. ನಂತರ ಒಂದು ದಿನ ಹಳ್ಳಿಯ ಹಿರಿಯರು, ಅಧಿಕಾರಿಗಳು ಹಾಗೂ ಅವನ ತಾಯಿ ಸೇರಿ ಅವನ ಮುಂದೆ ಪ್ರಶ್ನೆ ಇಟ್ಟರು, ನಿನ್ನ ಬದುಕಿನ ಮೂಲ SP ಮೇಡಂ ಅವರೇ. ಅವಳ ತ್ಯಾಗ, ಅವಳ ಬುದ್ಧಿ, ಅವಳ ಪ್ರೀತಿ ನಿನ್ನನ್ನು ಇಲ್ಲಿವರೆಗೂ ತಂದಿದೆ. ಇವಳು ನಿನ್ನ ಬದುಕಿನ ಜೊತೆಗಾರ್ತಿಯಾಗದೆ ಇನ್ನೇನೂ ಅರ್ಥ ಎಂದರು. ವೀರೇಶ್ ಮೊದಲಿಗೆ ಬೆಚ್ಚಿಬಿದ್ದ, ಏಕೆಂದರೆ ಅವನು ವಯಸ್ಸಿನಲ್ಲಿ ಚಿಕ್ಕವನು. ಸಮಾಜದ ಮಾತುಗಳ ಬಗ್ಗೆ ಅವನಿಗೆ ಭಯವಿತ್ತು. ಆದರೆ ಆ ಕ್ಷಣ SP ಶಿಲ್ಪಾ ಮೇಡಂ ತನ್ನ ಹೃದಯ ತೆರೆದಳು. ಕಣ್ಣಲ್ಲಿ ಕರುಣೆ ತುಂಬಿಕೊಂಡು ನಗುತ್ತಾ ಅವನಿಗೆ ಹೇಳಿದಳು, ವಯಸ್ಸು ಅಂಕಿ, ಬದುಕನ್ನು ಕಟ್ಟುವುದು ಮನಸ್ಸು ಮತ್ತು ನಂಬಿಕೆ. ನಿನ್ನ ಹೃದಯ ನನ್ನ ಕಡೆ ಇದೆ ಎಂಬುದು ನನಗೆ ಗೊತ್ತಿದೆ. ನಾನು ನನ್ನ ಜೀವನವನ್ನು ನಿನ್ನೊಂದಿಗೆ ಹಂಚಿಕೊಳ್ಳಲು ಸಿದ್ಧಲಾಗಿದ್ದೇನೆ ಎಂದಳು. ಈ ಮಾತು ಕೇಳಿದ ಕ್ಷಣ ವೀರೇಶ್ ಕಣ್ಣೀರಿನಿಂದ ಅವಳ ಕೈ ಹಿಡಿದನು. ಸಮಾಜವೆಲ್ಲ ಮೌನವಾಗಿ ಅವರ ಹೃದಯದ ಏಕತೆಯನ್ನು ಒಪ್ಪಿಕೊಂಡಿತು. ಮದುವೆ ಸರಳವಾಗಿ ನೆರವೇರಿತು. ನಿನ್ನೆವರೆಗೂ ಮಾತಾಡುತ್ತಿದ್ದ ಜನರೇ ಇಂದು ಆಶೀರ್ವಾದಗಳ ಸುರಿಮಳೆ ಸುರಿಸಿದರು. ನೀವು ಇಬ್ಬರು ನಮ್ಮ ಜಿಲ್ಲೆಯ ಗೌರವ ಎಂದು ಹೃದಯದಿಂದ ಸ್ವೀಕರಿಸಿದರು. ಹೀಗೆ ವೀರೇಶ್ ಕೇವಲ ಅಧಿಕಾರದಲ್ಲೇ ಅಲ್ಲ, ಜೀವನದಲ್ಲೂ ಗೆದ್ದನು. ತನ್ನ ಕನಸನ್ನು ಸಾಕಾರಗೊಳಿಸಿದಷ್ಟೇ, ತನ್ನ ಹೃದಯವನ್ನು ಕಟ್ಟಿದವಳನ್ನು ತನ್ನ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಂಡನು. ಹೀಗೆ ನಮ್ಮ ಜೀವನದಲ್ಲಿ ಕೂಡ ತುಂಬಾ ಜನರು ನಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಾರೆ. ಹಾಗೆ ನಮ್ಮನ್ನು ತುಂಬಾ ಜನರು ಅವಮಾನಿಸಲು ಕಾಯುತ್ತಿರುತ್ತಾರೆ. ಜನರು ಏನೇ ಮಾತಾಡಲಿ, ಏನೇ ಹೇಳಲಿ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಗುರಿಯನ್ನು ತಲುಪಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡೋಣ.